ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತು ಪ್ರತಿಯೊಂದು ಪೋಷಕರಿಗೂ ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ನೀವು ತಮ್ಮನ್ನ ನೋಡಿರೋ ಹಾಗೆ ಇವತ್ತಿನ ಟಾಪಿಕ್ ಬಂದು ಮಕ್ಕಳನ್ನು ಒಡೆಯದೆ ಹೇಗೆ ಶಿಸ್ತಿನಿಂದ ಬೆಳೆಸೋದು ಅನ್ನೋದ್ರ ಬಗ್ಗೆ. ತುಂಬಾ ಜನ ಪೇರೆಂಟ್ಸಿನ ಮೈಂಡ್ ಸೆಟ್ ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳನ್ನ ಶಿಸ್ತ್ ಮಾಡ್ಬೇಕು ಅಂದ್ರೆ ಒಡಿದೆ ಬೈದೆ ಮಾಡ್ಬೇಕಾಗತ್ತೆ, ಬೇರೆ ಏನು ಆಲ್ಟರ್ನೇಟಿವ್ಸ್ ಇಲ್ಲ. ನಾವು ನಮ್ಮ ಪೇರೆಂಟ್ಸ್ ಕೂಡ ಹಾಗೆ ನಮ್ಮನ್ನ ಬೆಳೆಸಿದ್ರೆ ನಾವು ಕೂಡ ಅದೇ ಮೆಥಡ್ ಅನ್ನ ಫಾಲೋ ಮಾಡ್ಬೇಕು. ಸೊ ನಾವೆಲ್ಲ ಬೆಳೆದಿಲ್ವಾ, ನಮ್ಮ ಮಕ್ಕಳು ಕೂಡ ಹಾಗೆ ಬೆಳೀತಾರೆ ಅನ್ನುವಂತ ಒಂದು ಮೈಂಡ್ ಸೆಟ್ ಇದೆ. ಇವತ್ತಿನ ವಿಡಿಯೋದಲ್ಲಿ ಡಿಸಿಪ್ಲಿನ್ ಅಂದ್ರೆ ಏನು, ಡಿಸಿಪ್ಲಿನ್ಗೂ ಮತ್ತೆ ಪನಿಷ್ಮೆಂಟ್ಗೂ ಇರುವ ವ್ಯತ್ಯಾಸ ಏನು, ಮತ್ತೆ ಯಾವ ರೀತಿ ಸಿಂಪಲ್ ಚೇಂಜಸ್ ಅನ್ನ ಮಾಡ್ಕೊಂಡು ಮಕ್ಕಳನ್ನ ಶಿಸ್ತಿನಿಂದ ಬೆಳೆಸೋದು ಹೇಗೆ, ಮತ್ತೆ ಈ ಒಂದು ನೆಗೆಟಿವ್ ಡಿಸಿಪ್ಲಿನ್ ಅಂದ್ರೆ ಪನಿಷ್ಮೆಂಟ್ ತಗೊಂಡು ಬೆಳ್ತಿರುವಂತ ಮಕ್ಕಳ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಈ ಶನಿವಾರ ಭಾನುವಾರ ಅಂದ್ರೆ 26, 27ನೇ ತಾರೀಕು ಜೀನಿಯಸ್ ಕಿಡ್ ವರ್ಕ್ಶಾಪ್ ಇದೆ. ಈ ವರ್ಕ್ಶಾಪ್ ಅಲ್ಲಿ ಇದೆಲ್ಲ ಇನ್ಫಾರ್ಮೇಶನ್ಸ್ ಅನ್ನು ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಪ್ರತಿಯೊಂದು ಪೇರೆಂಟಿಗೂ ಬೇಕಾಗಿರುವಂತಹ ಒಂದು ವಿಷಯ. ಅಂಡ್ ನಿಮ್ಮ ಪೇರೆಂಟಿಂಗ್ ಜರ್ನಿಯನ್ನು ಈಸ್ ಮಾಡ್ಕೋಬೇಕು, ನಿಮ್ಮ ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಈ ವರ್ಕ್ಶಾಪ್ ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ವರ್ಕ್ಶಾಪ್ ಅಂತ ಟೈಪ್ ಮಾಡಿ, ನಿಮ್ಗೆ ನಾವು ಡೀಟೇಲ್ಸ್ ಅನ್ನ ಸೆಂಡ್ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಫಸ್ಟ್ ವಿಷಯ, ಡಿಸಿಪ್ಲಿನ್ ಅಂದ್ರೆ ಏನು, ಮತ್ತೆ ಡಿಸಿಪ್ಲಿನ್ಗೂ ಪನಿಷ್ಮೆಂಟ್ ಇರುವಂತಹ ವ್ಯತ್ಯಾಸ ಏನು. ಡಿಸಿಪ್ಲಿನ್ ಅಂದ್ರೆ ಡೆಫಿನೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಆಫ್ ಅ ಮೈಂಡ್ ಟು ಫಾಲೋ ದ ಅಂಡ್ ಟು ರೆಸ್ಪೆಕ್ಟ್ ದ ಬೌಂಡ್ರಿ ಅಂಡ್ ಟು ರೆಸ್ಪಾನ್ಸಿಬಲ್ ಯುವರ್ ಓನ್ ಚಾಯ್ಸಸ್. ಇದನ್ನ ಬಿಡಿಸಿ ನಾನು ಅರ್ಥ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಮೈಂಡ್ ಅಲ್ಲಿ ಇರುವಂತಹ ಕೆಲವೊಂದು ಕಂಡೀಷನಿಂಗ್ ಅಥವಾ ಕೆಲವೊಂದು ಹ್ಯಾಬಿಟ್ಸ್, ಒಂದು ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಮೈಂಡ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿರುವಂತಹ ಕೆಲವೊಂದು ಇನ್ಫಾರ್ಮೇಶನ್, ಇದನ್ನ ಇದೇ ರೀತಿ ಮಾಡ್ಬೇಕು, ಮತ್ತೆ ಏನನ್ನೆಲ್ಲ ಮಾಡಬಾರ್ದು, ಮಾಡಿದ್ರೆ ಏನಾಗತ್ತೆ, ಮತ್ತೆ ನಮ್ಮ ಓನ್ ರೆಸ್ಪಾನ್ಸಿಬಲ್, ನಮ್ಮ ಓನ್ ಚಾಯ್ಸ್ ಮಾಡಿದಾಗ ಯಾವ ರೀತಿ ಅದನ್ನ ರೆಸ್ಪಾನ್ಸಿಬಲ್ ಆಗಿ ನಾವು ಹ್ಯಾಂಡಲ್ ಮಾಡೋದು ಅಂತ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಒಂದು ಜೀವನ ಶೈಲಿಯಲ್ಲಿ ಕೆಲವೊಂದು ಡಿಸಿಪ್ಲಿನ್ ಹ್ಯಾಬಿಟ್ಸ್ ಅನ್ನ ನಾವು ಅಳವಡಿಸ್ಕೊಂಡಿದೀವಿ. ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೇಳ್ಬೇಕು, ಬೆಳಗ್ಗೆ ಇಷ್ಟೊತ್ತಿಗೆ ಊಟ ಮಾಡ್ಬೇಕು, ಬೆಳಗ್ಗೆ ಇಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡ್ಬೇಕು, ಮಧ್ಯಾಹ್ನ ಊಟ ಮಾಡ್ಬೇಕು, ನೈಟ್ ಇಷ್ಟೊತ್ತಿಗೆ ಮಲ್ಕೋಬೇಕು ಅಂತ. ಇದು ಕೂಡ ಒಂದು ಡಿಸಿಪ್ಲಿನ್ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಬಟ್ ಸಣ್ಣ ಮಕ್ಕಳ ವಿಷಯಕ್ಕೆ ಬಂದಾಗ, ಯಾವುದೇ ಒಂದು ವಿಷಯನೂ ಕೂಡ ಒಂದು ಶಿಸ್ತಿನಿಂದ ಬೆಳೆಸ್ಬೇಕು ಅಂತ ಹೇಳಿದಾಗ ನಾವು ಅದನ್ನ ಶಾರ್ಟ್ ಕಟ್ ಮಾಡ್ಕೊಂಡ್ಬಿಟ್ಟು ಹೊಡೆದ್ರೆ ಬೈದ್ರೇನೆ ಮಕ್ಕಳು ಡಿಸಿಪ್ಲಿನ್ ಕರೀತಾರೆ. ಅದ್ ಮಾಡ್ಬೇಡ, ಏನಿಲ್ಲ, ಅದೇನಾದ್ರು ನಮಗ್ ಬೇಡ, ನಾವ್ ಹೇಳಿರೋದೇನಾದ್ರು ಮಾಡ್ಲಿಲ್ಲ ಅಂದ್ರೆ ಒಂದು ರಪ್ಪ ಅಂತ ಕೊಟ್ಟರೆ ಸಾಕು, ಮಕ್ಳು ಅದನ್ನ ಮಾಡ್ಬಿಡ್ತಾರೆ. ಓದ್ತಿಲ್ವಾ, ಒಂದ್ ಚೆನ್ನಾಗ್ ಬಾರಿಸ್ಬಿಡಿ, ಚೆನ್ನಾಗ್ ಬೈದ್ ಬಿಡಿ ಅವರಿಗೆ, ಅವ್ರು ಮತ್ತೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅನ್ನುವಂತ ತಪ್ಪು ಕಲ್ಪನೆಯಲ್ಲಿ ಇದೀವಿ. ಇದು ಇವತ್ತಿನ ವಿಡಿಯೋದಲ್ಲಿ ಒಂದು ಸೈನ್ಸ್ ಅಂದ್ರೆ ವಿಜ್ಞಾನ ಏನ್ ಹೇಳುತ್ತೆ, ಒಂದು ನ್ಯೂರೋ ಸೈನ್ಸ್ ಏನ್ ಹೇಳುತ್ತೆ, ಮಕ್ಕಳ ಮನಸ್ಸಿನ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ, ಲಾಂಗ್ ಟರ್ಮ್ ಆಗಿ ಮಕ್ಕಳ ಬೆಳವಣಿಗೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವು ಸಣ್ಣ ಮಗುವಿಗೆ ನಾವು ಹೊಡೆದಾಗ ಡೆಫಿನೆಟ್ಲಿ ನೀವು ಹೇಳಿದನ್ನ ಟೆಂಪರರಿಗೆ ಅವ್ರು ಕೇಳ್ತಾರೆ. ಯಾಕೆ? 2 ಕಾರಣದಿಂದ. ಒಂದು ಮಗುವಿಗೆ ಯಾವ ರೀತಿ ಫೀಲ್ ಆಗ್ತಿದೆ, ಅವ್ರ ಎಮೋಷನ್ಸ್ ಅನ್ನ ಯಾವ ರೀತಿ ಹೊರಗಡೆ ಹಾಕ್ಬೇಕು, ಅವ್ರಿಗೆ ದುಃಖ ಆದ್ರೆ ಯಾವ ರೀತಿ ಹೊರಗಡೆ ಹಾಕ್ಬೇಕು, ಖುಷಿ ಆದ್ರೆ ಹೊರಗಡೆ ಯಾವ ರೀತಿ ಹಾಕ್ಬೇಕು, ಅವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಯಾವ ರೀತಿ ಶೇರ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. 2ನೇದು, ಮಕ್ಕಳು ನಿಮ್ಮೇಲೆ ಡಿಪೆಂಡ್ ಆಗಿರ್ತಾರೆ. ಏನೇ ಮಾಡಿದ್ರು ಬೈ ದಿ ಎಂಡ್ ಆಫ್ ದ ಡೇ ನೀವೇ ಪ್ರಪಂಚ ಅಂತ ನಂಬಿರೋದ್ರಿಂದ ನಿಮ್ಮ ಹತ್ರನೇ ಬರ್ತಾರೆ, ಅವರಿಗೆ ಬೇರೆ ಏನೋ ಚಾಯ್ಸಸ್ ಇರೋದಿಲ್ಲ. ಆದ್ರೆ ಈ ಮಕ್ಳು ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅವ್ರ ಮೈಂಡ್ ಅಲ್ಲಿ ಏನೋ ರಿಯಾಕ್ಷನ್ಸ್ ಅಥವಾ ಎಮೋಷನ್ಸ್ ಆಗ್ತಿಲ್ಲ ಅಂತಲ್ಲ, ಡೆಫಿನೆಟ್ಲಿ ಆಗ್ತಿರತ್ತೆ. ಪ್ರತಿಯೊಂದು ಮಗು, ಎಸ್ಪೆಷಲಿ 3 ವರ್ಷ 5 ವರ್ಷದ ಒಳಗಡೆನ ಮಕ್ಕಳು, ಅವರ ಪ್ರತಿಯೊಂದು ದಿನಚರಿಯನ್ನ, ಮೆಮೊರಿಯನ್ನ ಅವರು ಒಂದು ಎಕ್ಸ್ಪೀರಿಯನ್ಸಸ್ ಇಂದ ನೆನ್ಪಿಟ್ಕೊಂತಾರೆ. ಅಂದ್ರೆ ಒಂದು ಮಗು, ಇವೊಂದು 3 ವರ್ಷದ ಮಗು ನೀವು ತಗೊಂಡ್ರು ಕೂಡ ಬೈ ದಿ ಎಂಡ್ ಆಫ್ ದ ಡೇ ಆ ಮಗುಗ್ ಏನ್ ನೆನ್ಪಿರುತ್ತೆ ಅಂದ್ರೆ, ಒಂದು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಇತ್ತಾ, ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಇತ್ತಾ ಅಂತ. ಸೊ ಈ ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ ಮೇಲೆ ನಾವು ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ ಇತ್ತಾ, ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ಇತ್ತಾ ಅನ್ನೋದ್ರ ಮೇಲೆ ಬ್ರೈನ್ ಅಲ್ಲಿ ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಈ ಒಂದು ಕೆಮಿಕಲ್ಸ್ ಬ್ರೈನಿನ ಬೆಳವಣಿಗೆ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತೆ. ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಡೇಂಜರ್ ಇದೆ, ಈಗ ಎಲ್ಲೋ ಒಂದ್ ಕಡೆ ಒಂದು ಕಾಡಿನ ಮಧ್ಯದಲ್ಲಿ ಒಂದು ಒಂಟಿ ಕಾಡಿದೆ, ಹೋಗಿ ಅಂತ ಹೇಳಿದ್ರೆ ನಾವ್ ಯಾರು ಕೂಡ ಹೋಗಕ್ ಇಷ್ಟಪಡಲ್ಲ, ನಮಗೊಂದು ಭಯ ಇರುತ್ತೆ. ಅದೇ ಎಲ್ಲೋ ಇಲ್ಲ, ಎಲ್ಲ ತುಂಬಾ ಜನಸಂದಣಿ ತುಂಬಿದ್ದಾರೆ, ಜಾತ್ರೆ ಇದ್ದಾರೆ ಅಂತ ಹೇಳಿದ್ರೆ 100 ಜನ ಇರ್ಲಿ, 1000 ಜನ ಇದ್ರೂ ನಾವು ಆರಾಮಾಗಿ ಧೈರ್ಯವಾಗಿ ಮುಂದೆ ನುಗ್ತೀವಿ. ಅದೇ ರೀತಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಕೂಡ. ನಿಮಗೆ ಗೊತ್ತಿರೋ ಹಾಗೆ
90% ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ 5 ವರ್ಷದ ಒಳಗಡೆ ಕವರ್ ಆಗುತ್ತೆ. ಸೊ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಯಾವುದೇ ಒಂದು ಹಾಗೆ ಯಾವುದೇ ನೀವು ವಿಷಯ ತಗೊಳ್ಳಿ, ಯಾವುದೋ ಒಂದು ಸಸಿನೂ ಕೂಡ, ಇವನ್ ನೀವು ನೆಟ್ಟಿರುವಂತ ಸಸಿನೂ ಕೂಡ ಅದು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ವಾತಾವರಣ ಇರಬೇಕು, ಒಳ್ಳೆ ಒಂದು ಎನ್ವಿರಾನ್ಮೆಂಟ್ ಇರಬೇಕು. ಯಾವುದೇ ಒಂದು ಕರೆಕ್ಟ್ ಟೈಮಿಗೆ ಮಳೆ ಬರ್ಲಿಲ್ಲ, ಕರೆಕ್ಟ್ ಟೈಮಿಗೆ ನೀವು ಅದನ್ನ ಕೇರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದರ ಗ್ರೋತ್ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಭೂಮಿಯಲ್ಲಿ ಎಷ್ಟು ಪೌಷ್ಟಿಕಾಂಶತೆ ಇತ್ತು ಅನ್ನೋದು ಆ ಬೆಳೆ ಎಷ್ಟು ಚೆನ್ನಾಗಿ ಬರ್ತಿದೆ ಅನ್ನೋದನ್ನ ಕೂಡ ಡಿಪೆಂಡ್ ಮಾಡುತ್ತೆ. ಹಾಗೇನೆ ಸೊ ಮಕ್ಕಳ ಎಕ್ಸ್ಪೀರಿಯನ್ಸಸ್ ಮೇಲೆ ಬ್ರೈನ್ಗೂ ಕೂಡ ಸಿಗ್ನಲ್ ಹೋಗುತ್ತೆ, ಓಕೆ ಈ ಒಂದು ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ ಇದೆ, ನಾನು ಸರಿಯಾಗಿ ಬೆಳಿಬಹುದು ಅನ್ನುವಂತ ಪಾಸಿಟಿವಿಟಿಯಿಂದ ಮಕ್ಕಳ ಬ್ರೈನ್ ಪ್ರತಿದಿನ ಎವ್ಯಾಲ್ಯೂಟ್ ಆಗುತ್ತೆ. ನೀವು ಮಕ್ಕಳಿಗೆ ಪನಿಷ್ಮೆಂಟ್ ಮಾಡೋದ್ರಿಂದ 2 ತಪ್ಪನ್ನ ಮಾಡ್ತಿದ್ದೀರಾ. ಒಂದು, ನಿಮ್ಮ ಮಕ್ಕಳ ಬುದ್ಧಿ ಬೆಳವಣಿಗೆ ಆಗೋದನ್ನ ಕುಂಠಿತ ಮಾಡ್ತಿದ್ದೀರಾ. ಅದು ಡೆಫಿನೆಟ್ಲಿ ನಿಮ್ಗೆ ಇವಾಗ ಗೊತ್ತಾಗೋದಿಲ್ಲ, ಮುಂದೆ ಕೆಲವು ದಿನಗಳ ನಂತರ, ಕೆಲವು ವರ್ಷಗಳ ನಂತರ ಇದನ್ನ ನೀವು ರಿಯಲೈಸ್ ಮಾಡ್ತೀರಾ. ಎಷ್ಟೊಂದು ಮಕ್ಕಳು ಕೆಲವೊಂದ್ಸರಿ ಅಡೋಲಸೆಂಟ್ ಇರೋಂತ ಮಕ್ಕಳು, 14 ವರ್ಷ 15 ವರ್ಷ ಇರೋ ಮಕ್ಕಳು ಬರ್ತಾರೆ, ಮೇಡಮ್ ನಾವ್ ಏನು ಮಾಡಿಲ್ಲ, ನಾವು ತುಂಬಾ ಪ್ರೀತಿಯಿಂದ ನೋಡ್ಕೊಂತೀವಿ, ಇಲ್ಲಿದ್ದೆಲ್ಲ ಕೊಡಿಸ್ತೀವಿ, ಒಳ್ಳೆ ಸ್ಕೂಲಿಗೆ ಹಾಕ್ತಿವಿ, ಆದ್ರೂ ಕೂಡ ನಮ್ ಜೊತೆ ಏನು ಮಾತಾಡೋದಿಲ್ಲ, ಏನು ಶೇರ್ ಮಾಡೋದಿಲ್ಲ, ನಮ್ಗೊಂದು ಕಂಡ್ರೇನೆ ಒಂಥರ ಮಾಡ್ತಾರೆ ಅಂತ ಪೇರೆಂಟ್ಸ್ ಬಂದು ಲಿಟ್ರಲಿ ಹೇಳ್ತಾರೆ. ಇದನ್ನು ಕೂಡ ನೀವು ದೊಡ್ಡ ಮಕ್ಳು ಪೇರೆಂಟ್ಸ್ ಆಗಿದ್ರೆ ಇದನ್ನ ನೀವು ರಿಯಲೈಸ್ ಮಾಡ್ತಿರ್ತೀರಾ. ಇದಕ್ಕೆಲ್ಲನೂ ಕಾರಣ ನಾವು ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡುವಂತ ಈ ಪೇರೆಂಟಿಂಗ್ ಮಿಸ್ಟೇಕ್ಸ್. ಯಾವುದೇ ಪೇರೆಂಟ್ ಕೂಡ ಮಕ್ಕಳಿಗೆ ಕಷ್ಟ ಕೊಡ್ಲಿ ಅಂತಾನೋ ಅಥವಾ ಟಾರ್ಚರ್ ಮಾಡ್ಲಿ ಅಂತಾನೋ ಹೊಡೆಯೋದಿಲ್ಲ. ಬಟ್ ನಮ್ಮ ಡೀಪ್ ರೂಟೆಡ್ ಆಗಿರುವಂತಹ ಒಂದು ಕಂಡೀಷನಿಂಗ್ ಏನು ಅಂತ ಹೇಳಿದ್ರೆ, ನಮ್ಮ ಅಜ್ಜ ಅಜ್ಜಿ ಅವ್ರ ಅಪ್ಪ ಅಮ್ಮ ಕಾಲದಿಂದ ಬಂದಿರುವಂತಹ ಕಂಡೀಷನಿಂಗ್ ಏನು ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಪನಿಷ್ಮೆಂಟ್ ಮಾಡಿದ್ರೆ ಮಾತ್ರನೇ ಅವ್ರು ಮಾತು ಕೇಳ್ತಾರೆ ಅಂತ. ಒಂದು ಬ್ರೈನ್ ಪಾಸಿಟಿವ್ ವಾತಾವರಣದಲ್ಲಿ ಪಾಸಿಟಿವ್ ಎಮೋಷನ್ಸ್ ಇಂದ ಬೆಳವಣಿಗೆ ಆದಂತಹ ಬ್ರೈನ್, ನೆಗೆಟಿವ್ ವಾತಾವರಣದಲ್ಲಿ ನೆಗೆಟಿವ್ ಎಮೋಷನ್ಸ್ ಅಲ್ಲಿ ಬೆಳವಣಿಗೆ ಆದಂತಹ ಬ್ರೈನ್ ಅಲ್ಲಿ ಈ ರೀತಿ ಡ್ಯಾಮೇಜಸ್ ಸಿಗುತ್ತೆ. ಇದು ನಾನ್ ನಿಮಗೆ ತೋರಿಸ್ತಿರುವಂತಹ ಬ್ರೈನ್ ಅನ್ನು ಸ್ಕ್ಯಾನ್ ಮಾಡಿರುವಂತಹ MRI ಸ್ಕ್ಯಾನಿಂಗ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ನಾವು ಹೊರಗಡೆಯಿಂದ ಕಾಣದೇ ಇದ್ರು ಕೂಡ ಮಕ್ಕಳಿಗೆ ಒಳಗಡೆಯಿಂದ ಈ ರೀತಿ ಎಲ್ಲ ನೆಗೆಟಿವ್ ವೈರಿಂಗ್ ಆಗ್ತಾ ಇರುತ್ತೆ. ಸೊ ಯಾವುದೇ ಒಂದು ಹ್ಯಾಬಿಟ್ಸ್ ಅನ್ನು ನಾವು ಹೊಸದಾಗಿ ಡೆವಲಪ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಟೈಮ್ ತಗೊಳುತ್ತೆ ಅಂಡ್ ರಿಪೀಟೆಡ್ ಆಗಿ ನಾವು ಅದನ್ನ ಮಾಡ್ಬೇಕಾಗತ್ತೆ. ತುಂಬಾ ಜನ ಇದನ್ನಂತೂ ಕಮೆಂಟ್ ಅಲ್ಲಿ ಹಾಕ್ತೀರಾ, ನಮ್ ಕಾಲದಲ್ಲೆಲ್ಲ ನಾವೆಲ್ಲ ಬೆಳ್ದಿಲ್ವಾ, ನಾವೆಲ್ಲ ಇವತ್ತು ಚೆನ್ನಾಗಿದೀವಲ್ವಾ, ನಮ್ದೇನ್ ಪ್ರಾಬ್ಲಮ್, ಸೊ ನಮ್ಮ ಮಕ್ಳಿಗೂ ನಾವು ಹಂಗೆ ಬೆಳೆಸ್ತೀವಿ ಅಂತ. ನಿಮಗೆ ಗೊತ್ತಾ, ಒಂದು ಈವನ್ ಐನ್ಸ್ಟೀನ್ ಅನ್ನುವಂತಹ ಜೀನಿಯಸ್ ವ್ಯಕ್ತಿ ಬಗ್ಗೆ ನೀವು ಕೇಳೇ ಇರ್ತೀರಾ. ಅವರು ಕೂಡ ಅವರ ಬ್ರೈನ್ ಪೊಟೆನ್ಶಿಯಲ್ ಅನ್ನ 5% ಅಷ್ಟೇ ಯೂಸ್ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ. ನಮ್ಮ ಹ್ಯೂಮನ್ ಬ್ರೈನಿಗೆ ತುಂಬಾ 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 ಪೊಟೆನ್ಶಿಯಲ್ ಇದೆ. ನಮ್ಮ ಟೈಮ್ ಅಲ್ಲಿ ಈ ತರ ಮೊಬೈಲ್ ಫೋನ್ ಇರ್ಲಿಲ್ಲ, ಡಿಸ್ಟ್ರಾಕ್ಷನ್ಸ್ ಇರ್ಲಿಲ್ಲ, ಯಾವುದೇ ರೀತಿ ಕಾಂಪಿಟೇಷನ್ಸ್ ಇರ್ಲಿಲ್ಲ. ನಾವು ಬೆಳೆದಂತ ವಾತಾವರಣ ಆಲ್ಮೋಸ್ಟ್ 1% 10% ಈ ರೀತಿ ಏನಾದ್ರು ನೆಗೆಟಿವ್ ಆಗಿ ಮನೇಲಿ ಇತ್ತು ಅಂದ್ರೂ ಕೂಡ 90% ವಾತಾವರಣ, ನಾವು ಬೆಳೆದಿದ್ದ ವಾತಾವರಣ ಪ್ರತಿಯೊಂದು ಕೂಡ ಪಾಸಿಟಿವ್ ಆಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಎಷ್ಟೆಲ್ಲ ನೆಗೆಟಿವಿಟಿ ಇದೆ, ಎಷ್ಟೆಲ್ಲ ಡಿಸ್ಟ್ರಾಕ್ಷನ್ ಇದೆ ಅಂತ ನಿಮ್ಗೆ ಗೊತ್ತು, ಎಷ್ಟೆಲ್ಲ ಕಾಂಪಿಟೇಷನ್ ಇದೆ ಅಂತ ನಿಮ್ಗೆ ಗೊತ್ತು. ನಿಮ್ಮ ಮಗುವಿನ ಒಳಗಡೆ ಅಡಗಿರುವಂತಹ ಜೀನಿಯಸ್ನೆಸ್ ಅನ್ನು ತೆಗಿಬೇಕು ಅಂತ ಹೇಳಿದ್ರೆ ಇದು ತುಂಬಾ 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 ಇಂಪಾರ್ಟೆಂಟ್. ಆಕ್ಚುಲಿ ಇಲ್ಲೇ ಭಗವದ್ಗೀತೆ ಬರ್ದಾಗ, ರಾಮಾಯಣ ಬರ್ದಾಗ ಯಾವುದೇ ರೀತಿ ಇಂಟರ್ನೆಟ್ ಇರ್ಲಿಲ್ಲ, ಯಾವುದೇ ರೀತಿ ಏನೂ ಕೂಡ ಫೆಸಿಲಿಟಿ ಇರ್ಲಿಲ್ಲ. ಆದ್ರೆ ಅವರ ಒಳಗಿರುವಂತಹ ಆ ಒಂದು ಆತ್ಮಿಕ ಶಕ್ತಿಯಿಂದ, ಅವರಲ್ಲಿರುವಂತಹ ಆ ಒಂದು ಪೊಟೆನ್ಶಿಯಲ್ ಇಂದ ಅವರೆಲ್ಲ ಅಷ್ಟು ಬರಿದಿದ್ದಾರೆ ಅಂತ ಹೇಳಿದ್ರೆ ಒಂದು ಮನುಷ್ಯನಿಗೆ ಒಂದು ಸಾಧನೆ ಮಾಡುವಂತ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಬ್ರೈನಿಗೆ ಲಿಮಿಟ್ಲೆಸ್ ಪೊಟೆನ್ಶಿಯಲ್ ಇದೆ. ನಾನು ಈ ತರ ನೆಗೆಟಿವ್ ಆಗಿ ನೀವು ಹೊಡೆದು ಬೈದ್ರು ಬೆಳೆಸಿದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕಿಂತನೂ ಸೊ ನೀವು ಈ ರೀತಿ ಪಾಸಿಟಿವ್ ವಾತಾವರಣವನ್ನ ಕೊಟ್ಟಾಗ, ಮಕ್ಕಳನ್ನು ಶಿಸ್ತಿನಿಂದ ಹೊಡಿದೆ ಬೆಳೆದೆ ಬಳಸಿದಾಗ ಅವರಿಗೆ ಅವರ ಪೊಟೆನ್ಶಿಯಲ್ ಅನ್ನು ಇನ್ನಷ್ಟು ಜಾಸ್ತಿ ಮಾಡ್ಲಿಕ್ಕೆ, ಅವರ ಬುದ್ಧಿವಂತಿಕೆಯನ್ನು ಇನ್ನಷ್ಟು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಂಗಾಗತ್ತೆ. ಈ ವಿಡಿಯೋ ತುಂಬಾ ಲೆಂತಿ ಆಗೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಕೆಲವೊಂದು ಟಾಪ್ 5 ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗಾಗಿ ಸ್ಟೇ ಟ್ಯೂನ್. ಹ್ಯಾಪಿ ಪೇರೆಂಟಿಂಗ್. ಥ್ಯಾಂಕ್ ಯು ಸೋ ಮಚ್.